ಧರ್ಮರಾಜ್ ಚಡಚಣ ನಕಲಿ ಎನ್ಕೌಂಟರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಐಡಿ ಪೊಲೀಸರ ಮುಂದೆ ಆರೋಪಿ ಸಾಹುಕಾರ್ ಭೈರಗೊಂಡ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವ ಸಿಐಡಿ ಪೊಲೀಸರು ಇನ್ನಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಹಾಗಾದ್ರೆ ಸಿಐಡಿ ತನಿಖೆಯಲ್ಲಿ ಸ್ಫೋಟಗೊಂಡ ಮಾಹಿತಿಯನ್ನ ನೋಡೋದಾದ್ರೆ, ಧರ್ಮರಾಜ್ ಚಡಚಣ ನಕಲಿ ಎನ್ಕೌಂಟರ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಕೇಳಿಬಂದಿದೆ ಉತ್ತರ ಕರ್ನಾಟಕದ ಸ್ವಾಮೀಜಿಯ ಹೆಸರು. 2 ಫ್ಯಾಮಿಲಿಗಳನ್ನ ಒಂದ್ ಮಾಡೋದಕ್ಕೆ ನಡೆದಿತ್ತು ಸಂಧಾನದ ಡೀಲ್. 5 ಕೋಟಿ ರೂಪಾಯಿ ಕೊಟ್ಟು ಸರಿ ಮಾಡಿಕೊಳ್ಳೋಕೆ ಸಂಧಾನ ನಡೆದಿತ್ತು. ಧರ್ಮರಾಜ್ ಚಡಚಣನಿಗೆ 5 ಕೋಟಿ ಕೊಡೋದಾಗಿ ಭೈರಗೊಂಡ ಹೇಳಿದ್ರು. ಸಿಐಡಿ ಪೊಲೀಸರ ಮುಂದೆ ಸಾಹುಕಾರ್ ಭೈರಗೊಂಡ ಈ ಎಲ್ಲಾ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಇನ್ನು ಸಂಧಾನದ ಡೀಲ್ ಮಾಡಿಸಿದ್ದು ಬಿರಾದಾರ್. ಧರ್ಮರಾಜ್ ಚಡಚಣ ಭೈರಗೊಂಡನ ಸಂಧಾನದ ಡೀಲ್ ಮಾಡಿದ್ಯಾರು? 2 ಫ್ಯಾಮಿಲಿಗಳ ಸಂಧಾನ ಬ್ರೇಕ್ ಆಗೋಕೆ ಬಿರಾದಾರ್ ಅವರು ಕಾರಣನ? ಧರ್ಮರಾಜ್ ಹಣ ಪಡೆದು ಅಟ್ಯಾಕ್ ಮಾಡೋಲ್ಲ ಅನ್ನೋ ಗ್ಯಾರಂಟಿ ಏನು ಅಂತ ಬಿರಾದಾರ್ ಹೇಳಿದ್ರು. ಈ ವೇಳೆ ಭೈರಗೊಂಡನಿಗೆ ಹೊಸ ಪ್ಲಾನ್ ಕೊಟ್ಟ ಭೀಮಾಶಂಕರ್ ಕಲ್ಲಣ್ಣಗೌಡ ಬಿರಾದಾರ್ ಧರ್ಮರಾಜ್ಗೆ ಕೊಡೋ ಹಣವನ್ನೇ ಪೊಲೀಸರಿಗೆ ಕೊಡೋಣ ಅಂತ ಬಿರಾದಾರ್ ಹೇಳಿದ್ದ. ಪೊಲೀಸರಿಗೆ 5 ಕೋಟಿ ಕೊಟ್ಟು ಎನ್ಕೌಂಟರ್ ಮಾಡಿಸಲು ಬಿರಾದಾರ್ ಪ್ಲಾನ್ ಮಾಡಿದ್ರು. ಚಡಚಣ ಎನ್ಕೌಂಟರ್ಗೆ ಎಸ್ಐ ಗೋಪಾಲ್ ಹಳ್ಳೂರ ಕರೆಸಿದ್ದೇ ಭೈರಗೊಂಡ ಚಡಚಣಕ್ಕೆ. ಗೋಪಾಲ್ ಹಳ್ಳೂರು ಟ್ರಾನ್ಸ್ಫರ್ ಮಾಡಿಸಿದ್ದೇ ಭೈರಗೊಂಡ. ಬೇಕಂತಲೇ ಭೈರಗೊಂಡನ ವಿರುದ್ಧ ಧರ್ಮರಾಜ್ ಎತ್ತಿ ಕಟ್ಟಿದ್ದೇ ಎಸ್ಐ ಹಳ್ಳೂರ. ಧರ್ಮರಾಜ್ನ ಜೊತೆ ಪಾರ್ಟಿ ಮಾಡ್ತಾ ಇದ್ದ, ಹರಟೆ ಹುಡಿತಾ ಇದ್ದ ಎಸ್ಐ ಧರ್ಮರಾಜ್. ಚಡಚಣನಿಗೆ ನಂಬಿಸಿ ಎಸ್ಐ ಗೋಪಾಲ್ ಹಳ್ಳೂರ ಹತ್ತಿರವಾಗಿದ್ದ. ಇನ್ನು ಭೈರಗೊಂಡನ ಮರಳು ಬಿಸ್ನೆಸ್ ನೋಡಿ ಕಲಿ ಅಂತ ಎಸ್ಐ ಹೇಳಿದ್ರು. ನನ್ನ ಜೊತೆ ಬಾ, ನಿನಗೂ ದಾರಿ ತೋರಿಸ್ತೀನಿ ಅಂತ ಎಸ್ಐ ಗೋಪಾಲ್ ಧರ್ಮರಾಜನನ್ನ ನಂಬಿಸಿ ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದ್ದ ಎಸ್ಐ. ಸಿಐಡಿ ತನಿಖಾ ತಂಡದ ಮುಂದೆ ಈ ಎಲ್ಲಾ ಮಾಹಿತಿಯನ್ನ ಸಾಹುಕಾರ್ ಭೈರಗೊಂಡ ಬಾಯ್ಬಿಟ್ಟಿದ್ದಾನೆ. ಇನ್ನು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಆಗ್ರಹಿಸಿ ನಾಳೆ ಕರೆ ಕೊಟ್ಟಿರುವ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಧಾರವಾಡ ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ ಬಂದ್ ಆಗುವುದು ಬಹುತೇಕ ಡೌಟ್ ಆಗಿದೆ. ಇತ್ತ ಹಾವೇರಿಯಲ್ಲೂ ಬಂದ್ಗೆ ಕರೆ ಕೊಟ್ಟಿದ್ದನ್ನ ಹೋರಾಟಗಾರರು ಹಿಂಪಡೆದಿದ್ದಾರೆ. ನಾಳೆ ಸಾಂಕೇತಿಕವಾಗಿ 13 ಜಿಲ್ಲೆಗಳಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಸ್ಎಂ ಕೊತ್ತಂಬರಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಏನು ಉತ್ತರ ಕರ್ನಾಟಕಕ್ಕೆ ಸಂಪೂರ್ಣ ಬದ್ಧ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮಾನ್ಯ ಮುಖ್ಯಮಂತ್ರಿಗಳು 6.5 ಕೋಟಿಯ ಜನತೆಯ ಪ್ರತಿನಿಧಿಯಾಗಿ ನಾನು ಸಂಪೂರ್ಣ ಉತ್ತರ ಕರ್ನಾಟಕಕ್ಕೆ ಬದ್ಧ ಅಂತ ಘೋಷಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಮತ್ತು ಅವರ ಭರವಸೆ ಆಧಾರದಡಿಯಲ್ಲಿ ನಾನು ಘೋಷಣೆ ಮಾಡಿರ್ತಕ್ಕಂಥ 13 ಜಿಲ್ಲೆಯ ಬಂದ್ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಘೋಷಣೆ ಮಾಡಿರುವಂಥ ಬಂದನ್ನು ಮಾತ್ರ ನಾನು ಹಿಂಪಡಿತಾ ಇದ್ದೇನೆ. ನನ್ನ ಜೊತೆಗೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಇತರೆದವರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ವಿ. ಆದರೆ ಅವರು ಇವತ್ತು ಚಳವಳಿಯಿಂದ ಹಿಂದೆ ಸರಿತಕ್ಕಂಥ ಸಂದರ್ಭ ಕಾಣ್ತಾ ಇಲ್ಲ. ಅದು ಅವರ ವೈಯಕ್ತಿಕ ವಿಷಯ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಾಳೆ ಕರೆ ಕೊಟ್ಟಿದ್ದ ಉತ್ತರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದೇ ಜಿಲ್ಲೆಯಲ್ಲಿ ಮಾತ್ರ ಬಂದ್ ನಡೆಸಲಾಗ್ತಾ ಇದೆ. ಇನ್ನುಳಿದ ಜಿಲ್ಲೆಗಳಲ್ಲಿ ಕೇವಲ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲು ಹೋರಾಟಗಾರರು ಮುಂದಾಗಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಬಂದ್ ಇರುತ್ತೆ, ಎಲ್ಲೆಲ್ಲಿ ಬಂದ್ ಇರಲ್ಲ ಅನ್ನೋದನ್ನ ಬನ್ನಿ ನೋಡೋಣ. ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟಕ್ಕೆ ನಾಳೆ ಉತ್ತರ. ಬಂದ್ ಮಾಡುವ ಬಗ್ಗೆ ಹೋರಾಟಗಾರರ ದ್ವಂದ್ವ ನಿಲುವು. ಮೈತ್ರಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋ ಕಾರಣಕ್ಕೆ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಉತ್ತರ ಕರ್ನಾಟಕ ಈ ಭಾಗ ಮಾಡಲು ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆದರೆ ಬಂದ್ ನಡೆಯೋದು ಅನುಮಾನ. ಪರಿಸ್ಥಿತಿ ಹೀಗಿದ್ರೂ ನಾಳೆ ಬಂದ್ ಮಾಡ್ತೀವಿ ಅಂತ ಉತ್ತರ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಕರಿಗಾರ್ ಹೇಳಿದ್ದಾರೆ. ನಮ್ಗೆ ಯಾರು ಬೆಂಬಲ ಕೊಡ್ಲಿ ಬಿಡ್ಲಿ, ನಾವು ಒಂದು ಸಲ ಹೆಜ್ಜೆ ಇಟ್ಟೇವಿ. ಆಗಸ್ಟ್ 2ನೇ ತಾರೀಕು ನಮ್ಮ 13 ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅಂತ ಹೇಳಿವಿ. ಆ 13 ಜಿಲ್ಲೆಯನ್ನು ಬಂದ್ ಮಾಡೇ ಛತ್ತಿಸಿದ್ದ. ಅದ್ರಾಗ 2 ಮಾತಿಲ್ಲ. ಜನರಿಗೆ ತೊಂದರೆ ಕೊಡದಂಗ, ಪಬ್ಲಿಕ್ಕಿಗೆ ನೋವಾಗದಂಗ
ನಾವು ನಮ್ಮ ಇದನ್ನು ತಗೊಂಡೋಗಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ. ಇನ್ನು ನಾಳೆ ಕರೆ ನೀಡಿರುವ ಉತ್ತರ ಕರ್ನಾಟಕ ಬಂದ್ ಬಿಜೆಪಿ ಪ್ರಾಯೋಜಿತ ಅಂತ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವರೇ ಮಾತಾಡಿ ಈ ರಾಜ್ಯನ ಇಬ್ಬಾಗ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಈ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯನ ಅಖಂಡ ಕರ್ನಾಟಕ ರಾಜ್ಯನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ. ಈ ರಾಜ್ಯದ ಯಾವ ಮೂಲೆಗೂ ಕೂಡ ಅನ್ಯಾಯ ಆಗಬಾರದು. ಇನ್ನು ಪ್ರತ್ಯೇಕ ರಾಜ್ಯಕ್ಕೆ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ಸಚಿವ ವೆಂಕಟರಾವ್ ನಾಡಗೌಡ ವಾಗ್ದಾಳಿ ನಡೆಸಿದ್ದಾರೆ. ಪ್ರತ್ಯೇಕ ರಾಜ್ಯದ ಕೂಗು ಎಬ್ಬಿಸಿ ಈಗ ಸಮಾಧಾನ ಮಾಡುವ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವರೇ ಚೂಟಾರೋ ಈ ಕಡೆ ಚೂಟ್ ಕಳಿಸ್ಯಾರ ಅಲ್ಲೇ ಅವ್ರ ಸ್ವಾಮಿಯರ ಮುಂದೆ ರಮಿಸಿದಂಗೆ ಮಾಧ್ಯಮಿಕ ಹೇಳಕತ್ತಾರೆ ಅಖಂಡ ಕರ್ನಾಟಕ ಇರಬೇಕು. ಮತ್ತೆ ಹೇಳೋರಿಗೆ ಅಖಂಡ ಕರ್ನಾಟಕ ಸ್ಟ್ರೈಕ್ ಹೋಗೋರು ಮೂರ್ಖರಲ್ಲ, ಮತ್ತೆ ಅವ್ರಿಗೆ ಶಕ್ತಿ ಇಲ್ವಾ? ಇವರಿಗೆ ಅದರ ಅವಶ್ಯಕತೆ ಇದೆಯಾ? ನಮ್ಮ ಭಾಗಕ್ಕೆ ಏನು ಅನ್ಯಾಯ ಆಗ್ತದೆ ಅಂತ ಗೊತ್ತಿಲ್ವಾ ಇವರಿಗೆ? ಪ್ರತ್ಯೇಕ ರಾಜ್ಯ ಅಂದ್ರೆ ಏನು ಹುಡುಗಾಟಿಗೆನ? ಅರ್ಥ ಮಾಡ್ಕೋಬೇಕು. ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿಕೆ ನೀಡಿದ್ದ ಶಾಸಕ ಬಿ ಶ್ರೀರಾಮುಲು ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ಮಧ್ಯೆ ಉತ್ತರ ಕರ್ನಾಟಕವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಸಮಿತಿ ರಚನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದ್ದು, ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಾವುದೇ ಕಾರಣಕ್ಕೂ ರಾಜ್ಯ ಒಡೆಯೋ ಕೆಲಸ ಮಾಡಬೇಡಿ ಎಂದು ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು, ನನಗೆ ಖಂಡ ಕರ್ನಾಟಕ ಗೊತ್ತಿಲ್ಲ, ನನಗೆ ಗೊತ್ತಿರುವುದು ಅಖಂಡ ಕರ್ನಾಟಕ ಒಂದೇ ಎಂದಿದ್ದಾರೆ. ಪ್ರತ್ಯೇಕ ರಾಜ್ಯ ಬೇಕೆಂದು ಹೇಳೋರಿಗೆ ಬುದ್ಧಿಮಾತು ಹೇಳುವಷ್ಟು ದೊಡ್ಡವನಲ್ಲ ನಾನು ಎಂದಿದ್ದಾರೆ. ಪ್ರತಿಯೊಬ್ಬರು ಅವರವರು ಪ್ರಾಂತ್ಯನ ಸೆಪರೇಟ್ ಮಾಡ್ತಾರೆ, ಚೆನ್ನಾಗಿರೋದು ನಾಟ್ ನೆಸೆಸರಿ. ಒಂದು ಒಬ್ಬ ಕನ್ನಡಿಗನಾಗಿ ನಾನು ಬೇರೆ ಬೇರೆ ಆಗೋಕ್ಕೆ ಇಷ್ಟ ಇಲ್ಲ. ದಟ್ ಈಸ್ ಮೈ ಪಾಲಿಸಿ. ನಾವು ಸ್ವೀಟಾಗಿ ಅವ್ರಿಗೆ ಬೆಳ್ಕೊಳ್ಳೋದು ಇಷ್ಟ, ಬೇಡ ಬೇರೆ ಬೇರೆ ಬಿಡೋದು ಬೇಡ, ಒಟ್ಟಿಗೆ ಅನ್ನೋದು ಆಸೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕರು ಹಾಗೂ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಆಯೋಜಿಸಿರುವ ಡಿನ್ನರ್ನಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೆಂಕಟರಮಣಪ್ಪ, ರಾಜಶೇಖರ್ ಪಾಟೀಲ್, ಜಮೀರ್ ಅಹಮದ್, ಶಂಕರ್ ಪಾಲ್ಗೊಂಡಿದ್ದಾರೆ. ಇನ್ನು ಶಾಸಕರುಗಳಾದ ಎಸ್ಟಿ ಸೋಮಶೇಖರ್, ಮುನಿರತ್ನ, ಭೈರತಿ ಬಸವರಾಜ್ ಸೇರಿ ಹಲವರು ಭಾಗವಹಿಸಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಹೇಳಿಕೆ, ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸಿಕ್ಕ ಕೋಟಿ ಹಣ ಹಾಗೂ ದಾಖಲೆ ಕೇಸ್ ಈಗ ಐಟಿ ಕೈಗೆ ಸೇರಿದೆ. ಅತ್ತ ಐಟಿ ಅಧಿಕಾರಿಗಳು ಹಣ ಹಾಗೂ ದಾಖಲೆಗಳ ಮೂಲವನ್ನ ಪತ್ತೆ ಹಚ್ಚೋಕೆ ತಲೆ ಕೆಡಿಸಿಕೊಂಡಿದ್ರೆ, ಇತ್ತ ಆರೋಪಿ ಅವಿನಾಶ್ನ ಮತ್ತೊಂದು ಮುಖ ಬಯಲಾಗಿದೆ. ಲಾಕರ್ನಲ್ಲಿ ಸಿಕ್ಕ ಕೋಟಿ ಕೇಸ್ಗೆ ಟ್ವಿಸ್ಟ್. ಅಮಾಯಕರಿಗೆ ಕೋಟಿ ವಂಚಿಸಿದ್ದ ಅವಿನಾಶ್. ಸರ್ಕಾರಿ ಜಾಗ ನನ್ನದೆಂದು ಸೈಟ್ ಮಾರಿದ್ದ ಆಸಾಮಿ. ಬೌರಿಂಗ್ ಲಾಕರ್ನಲ್ಲಿ ಕೋಟಿ ಸಿಕ್ಕ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಇದರ ಬೆನ್ನಲ್ಲೇ ಆರೋಪಿ ಅವಿನಾಶ್ ಅಮರ್ಲಾಲ್ ಒಂದೊಂದೇ ಮುಖಗಳು ಬಯಲಿಗೆ ಬರ್ತಿದೆ. ಈ ಅವಿನಾಶ್ ಹೆಸರುಘಟ್ಟದ ತರಬನಹಳ್ಳಿಯ ಸರ್ವೆ ನಂಬರ್ 3 ಸರ್ಕಾರಿ ಜಾಗವನ್ನ ಕಬಳಿಸಿದ್ದನಂತೆ. ಆ ಜಾಗದಲ್ಲಿ ಸೈಟ್ಗಳನ್ನ ನಿರ್ಮಾಣ ಮಾಡಿ 25 ಲಕ್ಷಕ್ಕೆ ಒಂದೊಂದು ಸೈಟ್ ಮಾರಾಟ ಮಾಡಿದ್ದಂತೆ. ಇತ್ತ ದುಡ್ಡು ಕೊಟ್ಟು ಸೈಟ್ ತೆಗೆದುಕೊಂಡವರು ರಿಜಿಸ್ಟರ್ ಮಾಡಿಸಲು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಾಗ ಅಕ್ರಮ ಬಯಲಿಗೆ ಬಂದಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿಗಳು ಸರ್ವೆ ನಂಬರ್ 3 ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂದಿದ್ದಾರೆ. ಇತ್ತ ಮೋಸ ಹೋದವರು ಅವಿನಾಶ್ಗೆ ಹಿಡಿ ಶಾಪ ಹಾಕಿದ್ರಂತೆ. ಇತ್ತ ತನಿಖೆ ಚುರುಕುಗೊಳಿಸಿರೋ ಐಟಿ ಅಧಿಕಾರಿಗಳು ಅವಿನಾಶ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹೆಸರುಘಟ್ಟ ಬಳಿಯ ಸೈಟ್ ಮಾರಾಟ ಮಾಡಿರುವ ಬಗ್ಗೆಯೂ ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಂಪಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ನಮ್ಮ ಕಣ್ಣ ಮುಂದೆ ಬರುತ್ತೆ. ರಕ್ಕಸ ತಂಗಡಿ ಯುದ್ಧ, ಕೃಷ್ಣದೇವರಾಯನ ಆಳ್ವಿಕೆ, ಕಲ್ಲಿನ ರಥ ಸೇರಿದಂತೆ ಹಲವು ಐತಿಹಾಸಿಕ ಗುರುತುಗಳು ಹಂಪಿಯಲ್ಲಿವೆ. ಅಲ್ಲಿಗೆ ದಿನಂಪ್ರತಿ ನೂರಾರು ಜನ ವಿದೇಶಿ ಪ್ರವಾಸಿಗರು ಬಂದು ಅಧ್ಯಯನ ಮಾಡ್ತಾರೆ. ಆದರೆ ನಮ್ಮ ಪುರಾತತ್ವ ಇಲಾಖೆ ಮಾತ್ರ ಅವಮಾನ ಮಾಡಿದೆ. ಏನಿದು ಅನ್ನೋದನ್ನ ಬನ್ನಿ ನೋಡೋಣ. ಯುನೆಸ್ಕೋದಲ್ಲಿ ಸ್ಥಾನ ಪಡೆದ ಹಂಪಿಗೆ ಘೋರ ಅವಮಾನ. ಭಾರತದಲ್ಲಿ ನೋಡಲೇಬೇಕಾದ ಪಟ್ಟಿಯಲ್ಲಿ ಇಲ್ಲ ನಮ್ಮ ಹಂಪಿ.
ಭಾರತದಲ್ಲಿ ನೋಡಲೇಬೇಕಾದ 98 ಪ್ರಮುಖ ಸ್ಥಳಗಳನ್ನ ಕೇಂದ್ರ ಪುರಾತತ್ವ ಇಲಾಖೆ ಪಟ್ಟಿ ಮಾಡಿದ್ದು, ಅದರಲ್ಲಿ ನಮ್ಮ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ಹಂಪಿ ಸ್ಥಾನ ಪಡೆದಿಲ್ಲ. ಅಪರೂಪದ ಕಲಾ ವೈಭವ ಇಲ್ಲ ಅನ್ನೋ ಕಾರಣ ಕೊಟ್ಟಿರುವ ಪುರಾತತ್ವ ಇಲಾಖೆ ಪಟ್ಟಿಯಿಂದ ಕೈಬಿಡುವ ಮೂಲಕ ಹೊನ್ನ ಹಂಪಿಗೆ ಅವಮಾನ ಮಾಡಿದೆ. ಹಂಪಿಗೆ ಪ್ರತಿನಿತ್ಯ ನೂರಾರು ವಿದೇಶಿಗರು ಭೇಟಿ ಕೊಡ್ತಿದ್ದು, ಕೇಂದ್ರದ ಪಟ್ಟಿ ನೋಡಿದ ಬಳಿಕ ಕರ್ನಾಟಕಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿರುವ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್, ಯಾಕೆ ಕೈ ಬಿಟ್ಟಿದ್ದಾರೆ ಎಂಬ ಬಗ್ಗೆ ವರದಿ ಪಡೆದು ಚರ್ಚೆ ಮಾಡ್ತೇನೆ ಅಂದಿದ್ದಾರೆ. ಎಎಸ್ಐನಿಂದ ಕೈ ಬಿಟ್ಟಿಲ್ಲ, ಆದರೆ ಆ ವರ್ಲ್ಡ್ ಹೆರಿಟೇಜ್ನಲ್ಲಿ 98ನಲ್ಲಿ ಯಾಕೆ ಕೈ ಬಿಟ್ಟೋಗಿದೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ಅವರ ಸಚಿವರ ಜೊತೆ ಮನವಿ ಮಾಡಿ ಚರ್ಚೆ ಮಾಡ್ತೀವಿ. ಕೇಂದ್ರ ಪುರಾತತ್ವ ಇಲಾಖೆ ಹಂಪಿಯನ್ನ ನಿರ್ಲಕ್ಷ್ಯ ಮಾಡಿರುವ ಬಗ್ಗೆ ಖ್ಯಾತ ಸಾಹಿತಿ ದೊಡ್ಡರಂಗೇಗೌಡ, ಸಾಹಿತಿ ಗಣೇಶಯ್ಯ, ಭಾರತೀಯ ಇತಿಹಾಸ ಅನುಸಂಧಾನ ಪರಿಷತ್ನ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಎಸ್.ಕೆ. ಅರುಣಿ ಕೂಡ ಮಾತನಾಡಿದ್ದಾರೆ. ಒಂದು ಎವರ್ ಲಾಸ್ಟಿಂಗ್ ಮೆಮೊರಿ ಅಂತ ಯಾವುದನ್ನು ಕರೀತೇವೆ, ಅಂಥದ್ದಕ್ಕೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಕೇಂದ್ರ ಸ್ಥಾನವಾದಂಥ ಹಂಪಿಯನ್ನೇನೆ ಇವರು ಪುರಾತತ್ವ ಇಲಾಖೆಯವರು ಆದ್ಯತೆ ಕೊಡ್ತಕ್ಕಂಥ ಒಂದು 100 ವಿಶೇಷವಾಗಿರ್ತಕ್ಕಂಥ ಭಾರತದ ಪಟ್ಟಿಯಲ್ಲಿ ಹಂಪಿ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿಬಿಟ್ಟಿದೆ ಅಂತಂದರೆ, ಕೈ ಬಿಟ್ಟಿದ್ದಾರೆ ಹಂಪಿಯನ್ನು ಅಂತಂದರೆ, ಇವರನ್ನೇನು ರೆಸ್ಟೋರೇಷನ್ ಮಾಡ್ತಾರೆ? ಪ್ರಾಕೃತಿಕವಾಗಿರ್ತಕ್ಕಂಥ ಕೆಲವು ಬೆಟ್ಟಗಳನ್ನು, ನದಿಯ ಹರಿವನ್ನು ಉಪಯೋಗಿಸಿಕೊಂಡು ತಾವು ಕಟ್ಟೋ ದೇವಾಲಯಗಳನ್ನ ಅದರೊಳಗಡೆ ಎಷ್ಟು ಅದ್ಭುತವಾಗಿ ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ, ಇಡೀ ಕಾಸ್ಮಾಸ್ನ ಅಥವಾ ಇಡೀ ವಿಶ್ವವನ್ನು ನಮ್ಮ ನಗರದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಬೆಳೆಸಿದ್ದಾರೆ. ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವಂಥ ತಾಣವಾಗಿ ನಾವು ಹಂಪಿಯನ್ನು ಗುರುತಿಸ್ತೀವಿ. ಆ ಕಾರಣಕ್ಕಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರ ಪಟ್ಟಿಯಲ್ಲಿ ಈ ಹಂಪಿ ಬಿಟ್ಟು ಹೋಗಿದ್ದು ಒಂದು ವಿಷಾದಕರ ಸಂಗತಿ ನನಗೆ. ನೂತನವಾಗಿ ಜಾರಿಗೆ ಬಂದಿರುವ 50 ರೂಪಾಯಿ ನೋಟಲ್ಲೇ ಹಂಪಿಯ ಕಲ್ಲಿನ ರಥಕ್ಕೆ ಸ್ಥಾನ ಕಲ್ಪಿಸಿದ್ದಾರೆ. ಆದರೆ ನೋಡಲೇಬೇಕಾದ ಸ್ಥಳಗಳ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ. ಆದಷ್ಟು ಬೇಗ ಹಂಪಿಯನ್ನ ಪಟ್ಟಿಗೆ ಸೇರಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಬೀಳಬಹುದಾದ ಪೆಟ್ಟನ್ನ ತಡೆಯಬೇಕಿದೆ. ಶ್ಯಾಮ್, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಸ್ಸಾಂನ ನಾಗರಿಕ ರಾಷ್ಟ್ರೀಯ ನೋಂದಣಿಯು ಈಗ ಕೇಂದ್ರ ಸರ್ಕಾರ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ಭಾರೀ ಜಟಾಪಟಿಗೆ ಕಾರಣವಾಗಿದೆ. ಆದರೆ ಕಾಂಗ್ರೆಸ್ ಮಾತ್ರ ವಿವಾದದಲ್ಲಿ ಸೈಲೆಂಟ್ ಆಗಿದೆ. ಎನ್ಸಿಆರ್ ಪಟ್ಟಿಯಲ್ಲಿ ಸುಮಾರು 40 ಲಕ್ಷ ಜನ ಅಸ್ಸಾಂ ನಿವಾಸಿಗಳನ್ನು ಕೈಬಿಟ್ಟಿರುವುದು ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದೆ. ಅಸ್ಸಾಂ ನಾಗರಿಕರ ರಾಷ್ಟ್ರೀಯ ನೋಂದಣಿ ಜಾರಿ ವಿರೋಧಿಸಿ ವಿರೋಧ ಪಕ್ಷಗಳು ವಾಗ್ದಾಳಿ ನಡೆಸಿದ್ದು, ಇಂದು ಎನ್ಸಿಆರ್ ಜಾರಿ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. जो लोगों का पास जो देश का लिए जो लोग देश का नागरिक हो, जो लोग ये देश में 100 साल से पुराना रहता है, जो लोग कोई असम में रहता है, कोई बंगाल में रहता है, कोई गुजरात में रहता है, कोई राजस्थान में रहता है, कोई महाराष्ट्र में रहता है, कोई बिहार में रहता है, कोई काम के लिए एक एक जगह में रहता है, लेकिन एक एक जगह में वो जाते भी है. हम नहीं चाहते हैं ब्लड बर्थ हो, हम नहीं चाहते हैं सिविल वॉर हो, कि हमारा इसमें असर पड़ेगा. ಮಮತಾ ಬ್ಯಾನರ್ಜಿ ಹೇಳಿಕೆ ಖಂಡಿಸಿ ಬಿಜೆಪಿ ಅಸ್ಸಾಂ ಯುವ ಘಟಕ ದೂರು ನೀಡಿದ್ದು, ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಸಂಸದ ಎಲ್ಕೆ ಅಡ್ವಾಣಿ ಅವರನ್ನ ಮಮತಾ ಬ್ಯಾನರ್ಜಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಎಲ್ಲ ವಿರೋಧ ಪಕ್ಷಗಳ ಜೊತೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಇದೀಗ ಕೇಂದ್ರ ಬಿಡುಗಡೆ ಮಾಡಿರೋ ಎನ್ಸಿಆರ್ ಪಟ್ಟಿಯಲ್ಲಿ ಹಲವು ಲೋಪದೋಷಗಳಿದ್ದು, ಮಾಜಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಸಂಬಂಧಿಕರು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಹಾಲಿ ಬಿಜೆಪಿ ಶಾಸಕರೊಬ್ಬರು ಲಿಸ್ಟ್ನಲ್ಲಿ ಇರೋದು ಅವಾಂತರಕ್ಕೆ ಸಾಕ್ಷಿಯಾಗಿದೆ. ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿರೋ ಅಮಿತ್ ಶಾ ತಾವು ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿ ನಡೆಸಲಿದ್ದು, ತಾಕತ್ತಿದ್ರೆ ತನ್ನನ್ನ ಬಂಧಿಸಿ ಅಂತ ಸವಾಲ್ ಹಾಕಿದ್ರು. ಆದರೆ ಅಮಿತ್ ಶಾ ರ್ಯಾಲಿಗೆ ಪಶ್ಚಿಮ ಬಂಗಾಳ ಪೊಲೀಸರು ಒಪ್ಪಿಗೆ ಸೂಚಿಸಿದ್ದು ವಿವಾದ ತಣ್ಣಗಾಗಿದೆ. ಆದರೆ ಎನ್ಸಿಆರ್ ಜಾರಿ ಬಗ್ಗೆ ಅಸ್ಸಾಂನಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದ್ದು, ಮತುವಾ ಮಹಾಸಭಾ ರೈಲು ತಡೆದು ಪ್ರತಿಭಟಿಸಿದೆ. ಈ ನಡುವೆ ಅಧಿಕೃತ ದಾಖಲೆ ಹೊಂದಿದವರು ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಎನ್ಸಿಆರ್ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮಾತನಾಡಿದ ದೇವೇಗೌಡರು ಎನ್ಆರ್ಸಿ ಕರಡು ವಿರುದ್ಧ ಹೋರಾಟ ನಡೆಸ್ತಾ ಇರುವ ಮಮತಾ ಬ್ಯಾನರ್ಜಿ ಅವರ ನಿಲುವನ್ನು ಬೆಂಬಲಿಸುವುದಾಗಿ ಘೋಷಿಸಿದರು. ಮಮತಾ ಬ್ಯಾನರ್ಜಿ ವಿಪಕ್ಷಗಳನ್ನ ಒಂದುಗೂಡಿಸಲು ಯತ್ನಿಸುತ್ತಿದ್ದಾರೆ. ಮಮತಾ ಹೋರಾಟ ಯಶಸ್ವಿಯಾಗಲೆಂದು ಶುಭ ಕೋರಿದ್ದೇನೆ ಅಂತ ಹೇಳಿದರು. ಅವರು ದೇಶದ ಸ್ಥಿತಿಗತಿಯನ್ನು ನೋಡಿ ಎಲ್ಲ ಮುಖಂಡರನ್ನು ಒಂದಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಹೇಳಿದ್ದೀನಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿದ್ದೀನಿ, ಅಷ್ಟೇ ಹೊರತು. ಬೆಂಗಳೂರು ಕನ್ನಡಿಗರ ರಾಜಧಾನಿಯೋ ಅಥವಾ ಆಫ್ರಿಕನ್ನರಂತೋ ಅನ್ನೋ ಪ್ರಶ್ನೆ ಎದುರಾಗಿದೆ. ನೈಜೀರಿಯನ್ನರು ವಿದ್ಯಾಭ್ಯಾಸದ ಹೆಸರಿನಲ್ಲಿ ಬೆಂಗಳೂರಿಗೆ ಬಂದು ಕನ್ನಡಿಗರಿಗೆ ಸಂಕಷ್ಟ ಕೊಡುತ್ತಿದ್ದಾರೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ 900ಕ್ಕೂ ಹೆಚ್ಚು ವಿದೇಶಿಗರು ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸಿಸೋರ ಮನೆ ಮೇಲೆ ಖಾಕಿ ದಾಳಿ ನಡೆಸಿದ್ದು, ರೇಡ್ನಲ್ಲಿ 200ಕ್ಕೂ ಹೆಚ್ಚು ಅಕ್ರಮವಾಸಿಗಳು ಸಿಕ್ಕಿಬಿದ್ದಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ಭಾರೀ ಪ್ರಮಾಣದ ಡ್ರಗ್ಸ್ ವಶವನ್ನಪಡಿಸಿಕೊಳ್ಳಲಾಗಿದೆ. ಇತ್ತ ವೀಸಾ ಅವಧಿ ಮುಗಿದಿದ್ರೂ ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ಟ ಮಾಲೀಕರ ಮೇಲೂ ಕೇಸ್ ದಾಖಲಾಗಿದೆ. ಅಂದರೆ ಎಕ್ಸ್ಟ್ರಾ ಅಂದರೆ ವೀಸಾ ಕಂಡೀಷನ್ಸ್ ಯಾರು ಫಾಲೋ ಮಾಡಲಿಲ್ಲ ಅವರಿಗೆ ನಾವು ಐಡೆಂಟಿಫೈ ಗುರುತು ಹಿಡೀಲಿಕ್ಕೆ ನಾವು ಇದು ಟ್ರೈ ಮಾಡಿದ್ದೀವಿ. ಅದೇ ಟೈಮಲ್ಲಿ ಕೆಲವು ಡ್ರಗ್ಸ್ ಕೂಡ ಪತ್ತೆ ಆಗಿದೆ. ಮತ್ತು ಇತ್ತೀಚೆಗೆ ಕೆಲವು ಅವರು ಕ್ರಿಮಿನಲ್ ಇದರಲ್ಲಿ ಭಾಗಿಯಾಗಿರ್ಬೋದು ಅಂತ ಕೆಲವು ಕೇಸಸ್ ಅದೂ ಕಂಡು ಬಂದಿದೆ. ಬಟ್ ಮೂಲತಃ ಇದು ಒಂದು ವೀಸಾ ಎಕ್ಸ್ಪೈರಿ ಆಗಿದ್ದು ಕೇಸಸ್ ಐಡೆಂಟಿಫೈ ಮಾಡಲಿಕ್ಕೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗಾಗಿ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಎಲಿವೇಟೆಡ್ ಕಾರಿಡಾರ್ ಬೆಂಗಳೂರಿನ 4 ದಿಕ್ಕುಗಳಿಗೂ ಸಂಪರ್ಕ ಕಲ್ಪಿಸಲಿದೆ. 15,725 ಕೋಟಿ ರೂಪಾಯಿ ವೆಚ್ಚದಲ್ಲಿ 102.4 ಕಿಲೋಮೀಟರ್ ಉದ್ದದ ಕಾರಿಡಾರ್ ತಲೆ ಎತ್ತಲಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಉತ್ತರ ದಕ್ಷಿಣ ಕಾರಿಡಾರ್, ಕೆಆರ್ಪುರಂನಿಂದ ಗುರುಗುಂಟೆಪಾಳ್ಯದವರೆಗೆ ಪೂರ್ವ ಪಶ್ಚಿಮ ಮೊದಲನೇ ಕಾರಿಡಾರ್ ನಿರ್ಮಾಣವಾಗಲಿದೆ. ಆದರೆ ಎಲಿವೇಟೆಡ್ ಕಾರಿಡಾರ್ಗೆ ಪರಿಸರ ಪ್ರೇಮಿಗಳು ವಿರೋಧಿಸಿದ್ದಾರೆ. ಯೋಜನೆಯಿಂದಾಗಿ 100 ಮರಗಳು ಬಲಿಯಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಯೋಜನೆ ಕೈಬಿಡುವಂತೆ ಇದು ಪ್ರಕಾಶ್ ಬೆಳವಾಡಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂಕೋರ್ಟ್ ಅಂತಿಮ ತೀರ್ಪನ್ನು ಕಾಯ್ದಿರಿಸಿದೆ. 5 ನ್ಯಾಯಾಧೀಶರನ್ನೊಳಗೊಂಡ ಪೀಠವು ಆದೇಶವನ್ನು ಕಾಯ್ದಿರಿಸಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಕೇರಳ ಸರ್ಕಾರ ಒಲವು ವ್ಯಕ್ತಪಡಿಸಿದ್ರೂ ಸುಪ್ರೀಂಕೋರ್ಟ್ ತನ್ನ ಅಂತಿಮ ಆದೇಶವನ್ನು ಕಾಯ್ದಿರಿಸಿದೆ. ಯಾವುದೇ ಷರತ್ತುಗಳಿಲ್ಲದೆ ಮಹಿಳೆಯರಿಗೆ ದೇಗುಲ ಪ್ರವೇಶಕ್ಕೆ ಅನುಮತಿ ನೀಡಲು ಸರ್ಕಾರ ಸಿದ್ಧವಿದೆ ಎಂದು ಕೇರಳ ಸರ್ಕಾರದ ಪರ ಜೈದೀಪ್ ಗುಪ್ತಾ ವಾದ ಮಂಡಿಸಿದರು. ವಾದ ಪ್ರತಿವಾದ ಆಲಿಸಿದ ಸುಪ್ರೀಂಕೋರ್ಟ್ನ ಪಂಚಪೀಠ ಅಂತಿಮ ತೀರ್ಪನ್ನು ಕಾಯ್ದಿರಿಸಿದೆ. 2 ವರ್ಷಗಳ ಕಾಲ ತನ್ನವರು ಯಾರೂ ಇಲ್ಲದೆ ಶಿಮ್ಲಾದಲ್ಲಿದ್ದ ಮೈಸೂರು ಮೂಲದ ಮಹಿಳೆಯನ್ನ ಮತ್ತೆ ತವರಿಗೆ ಕರೆತರಲಾಗ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದ ಪದ್ಮಾ ಮಾನಸಿಕ ಖಿನ್ನತೆಯಿಂದ 2 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಇತ್ತೀಚೆಗೆ ಪದ್ಮಾ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿ ಪ್ರಸಾರ ಬಳಿಕ ಸಿಎಂ ಕುಮಾರಸ್ವಾಮಿ ಪದ್ಮಾಳನ್ನ ಮೈಸೂರಿಗೆ ಕರೆತರುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದರು. ಈಗಾಗಲೇ ಶಿಮ್ಲಾ ತಲುಪಿರುವ ಮೈಸೂರು ಅಧಿಕಾರಿಗಳ ತಂಡ ನಾಳೆಯೇ ಪದ್ಮಾರನ್ನ ಕರೆತರುವ ಸಾಧ್ಯತೆ ಇದೆ.